ನೋಡಿರಿ ನಾವು ಒಂದು 4-5 ಹಪ್ಪಳ ಕರ್ಕೊಂಡಿನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದ ಅನ್ನೋದು ನಿಮ್ಗೆ ಈಗ ಮುರಿದು ತೋರಿಸ್ತೀನಿ ನೋಡಿರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮನೆಯಲ್ಲೇ ನೆರಳಲ್ಲೇ ಒಣಗಿಸುವಂಥ ಹಪ್ಪಳ ಮಾಡಿ ತೋರಿಸ್ತೀನಿ ರೀ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರ್ರಿ ಬರ್ರಿ. ಮೊದಲೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು 1 ಕಪ್ ಅವಲಕ್ಕಿ ತೊಗೊಂಡೇನಿ ರೀ. ಅವು ಹಾಕ್ಕೋತೀನಿ. ನಾವು ಜರಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಗಟ್ಟಿ ಅವಲಕ್ಕಿ ತೊಗೊಂಡು ನೀವು ನಾರ್ಮಲ್ ಅವಲಕ್ಕಿ ತೊಗೋಬೋದು, ಮೀಡಿಯಮ್ ಅವಲಕ್ಕಿನೂ ತೊಗೋಬೋದು, ಗಟ್ಟಿ ಅವಲಕ್ಕಿ ತೊಗೋಬೋದು. ಆದರೆ ಪೇಪರ್ ಅವಲಕ್ಕಿ ಮಾತ್ರ ತೊಗೋಬೇಡ್ರಿ. ನಾನೀಗಿದು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿರಿ. ಈ ರೀತಿ ರುಬ್ಕೊಂಡೇನಿ ರೀ. ಈಗ ಇದು ಜರಡಿ ಮಾಡ್ಕೋತೀನಿ ರೀ. ಈಗ ನಾನು ಒಂದು ಜರಡಿ ತೊಗೊಂಡೇನಿ ರೀ. ಈಗ ಇದ್ರ ಹಾಕ್ಕೊಂಡು ಜರಡಿ ಮಾಡ್ಕೋತೀನಿ ನೋಡಿರಿ. ಜರಡಿ ಮಾಡೋ ಉದ್ದೇಶ ಏನಂದ್ರೆ ಅವಲಕ್ಕಿ ಏನಾರು ಕಾಳು ಉಳಿದಿತ್ತಂದ್ರೆ ಹಪ್ಪಳ ಚಲೋ ಬರೋಂಗಿಲ್ಲ ರೀ. ಹಾಗಾಗಿ ಜರಡಿ ಮಾಡ್ಕೋಬೇಕಾಗ್ತೈತೆ ರೀ. ನೋಡಿರಿ ದಪ್ಪಂದು ಬಂದೈತಿ. ನಾನು ಇನ್ನೊಂದು ಸತಿ ಹಾಕಿ ರುಬ್ಕೋತೀನಿ ರೀ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕ್ರಿ ಇದು. ನೋಡಿರಿ ನಾ ಮೇಲೆ ಬಂದಿದ್ದು ಮತ್ತು ಮಿಕ್ಸಿಗೆ ಹಾಕಿ ರುಬ್ಕೊಂಬಂದಿನಿ. ನೋಡಿರಿ ಏನೂ ಉಳಿದಿಲ್ಲ, ಒಂಚೂರು ಉಳಿದೈತಿ, ನಡೀತೈತಿ ನೋಡಿರಿ ಅಷ್ಟೇ. ಈ ಹಪ್ಪಳನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇದು ಅವಲಕ್ಕಿ ಹಪ್ಪಳ ರೀ. ಈಗ ನೋಡಿರಿ ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ಈಗ ನೋಡಿರಿ ನಾನು ರುಬ್ಬಿ ಸೋಸ್ಕೊಂಬಂದಿನಿ. ಈಗ ಪೌಡ್ರ್ ಎಷ್ಟಾಗ್ಯದ ನೋಡ್ಕೊಳ್ಳೋಣ ರೀ. ಇದು ಪೌಡ್ರ್ ಎಷ್ಟು ಇರ್ತೈತಿಲ್ಲ ಅದ್ರ ಡಬಲ್ ನೀರು ಹಾಕ್ಕೋಬೇಕಾಗ್ತೈತೆ ರೀ. 1 ಕಪ್ ಪೌಡ್ರ್ ಇದ್ರೆ 2 ಕಪ್ ನೀರು ಹಾಕ್ಕೋಬೇಕಾಗ್ತೈತೆ ರೀ. ನಾನು 1 ಕಪ್ ಅವಲಕ್ಕಿ ತೊಗೊಂಡಿದ್ದೆ ನೋಡಿರಿ, 3/4 ಭಾಗ ಆಗೈತೆ ರೀ ಅದು. ಈಗ ನೋಡಿರಿ ನಾವು 1 ಕಪ್ ಅವಲಕ್ಕಿ ಅಂತ ತೊಗೊಂಡಿದ್ದೆಲ್ಲ ರೀ, 1 ಕಪ್ಪಿಗೆ 3/4 ಕಪ್ ಹಿಟ್ಟು ಆಗೈತೆ ರೀ. ಈಗ ಇದಕ್ಕೆ ಡಬಲ್ ನೀರು ಹಾಕ್ಕೋಬೇಕು ರೀ. 1/2 ನೀರು ಹಾಕ್ಕೋಬೇಕಾಗ್ತೈತೆ ರೀ. ನಾನು ಅವಲಕ್ಕಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಸೋಸಿ ಕಪ್ಪಿಗೆ ಹಾಕಿ ಇಟ್ಕೊಂಡಿನಿ ರೀ. ಈಗ ಅದೇ ಜಾರ್ನಾಗ 1 ಸ್ಪೂನು ಅಜ್ವಾನ, 1 ಸ್ಪೂನು ಜೀರಿಗೆ ತೊಗೊಂಡಿನಿ. ಇದು ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಈ ಹಪ್ಪಳಕ್ಕೆ ನೀವು ಹಪ್ಪಳ ಖಾರನೂ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಜೀರಿಗೆ ಮತ್ತು ಅಜ್ವಾನ ಮಾತ್ರ ರುಬ್ಕೊಳಕತ್ತೀನಿ ನೋಡಿರಿ. ಈಗ ನೋಡಿರಿ ನಾನು ಅಜ್ವಾನ ಜೀರಿಗೆ ಪುಡಿ ಮಾಡ್ಕೊಂಡಿನಿ. ನಿಮ್ಮ ಮನ್ಯಾಗ ಪುಡಿ ಇದ್ದರೆ ನೀವು ಪುಡಿ ಹಾಕ್ಕೋಬೋದು. ನಾನು 1 ಸ್ಪೂನ್ ಅಜ್ವಾನ ಜೀರಿಗೆ ತೊಗೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿನಿ ನೋಡಿರಿ ಈ ರೀತಿ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಈ ಕಪ್ಪಿಲೆ 3/4 ಕಪ್ ಹಿಟ್ಟು ಆಗೈತಲ್ರಿ, 1/2 ಕಪ್ ನೀರು ಹಾಕ್ಕೋತೀನಿ ನೋಡಿರಿ. ನೀವು ಯಾವ ಕಪ್ ತೊಗೊಂಡಿರ್ತೀರಲ್ರಿ ಆ ಕಪ್ಪಿನ ಅಳತೆ ತೊಗೋಬೇಕಾಗ್ತದೆ ರೀ. ಈಗ 1 ಕಪ್ ಹಾಕ್ಕೊಂಡಿನಿ ನೋಡಿರಿ, 1/2 ಕಪ್ ಹಾಕ್ಕೋತೀನಿ. ಅಂದ್ರೆ ಡಬಲ್ ಹಾಕ್ಕೋಬೇಕ್ರಿ. 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೋಬೇಕ್ರಿ. ಇವು ನೀರು ಕಾಯಿಲ್ರಿ. ಈಗ ನೋಡಿರಿ ನೀರು ಕಾಯಾಕತ್ತಾವು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ ರೀ. ನಾನು ಜೀರಿಗೆ ಅಜ್ವಾನ ರುಬ್ಕೊಂಬಂದಿನಲ್ರಿ ಅದನ್ನೂ ಹಾಕ್ಕೋತೀನಿ ನೋಡಿರಿ. ನೀವು ಹಪ್ಪಳ ಖಾರ ಹಾಕ್ಕೋಬೋದು, ಹಿಂಗೆ ಹಾಕ್ಕೋಬೋದು, ಅಡುಗೆ ಸೋಡಾ ಹಾಕ್ಕೋಬೋದು. ಇದಕ್ಕೆ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ಖಾರಕ್ಕೆ ಬೇಕಾಗಷ್ಟು ಖಾರದ ಪುಡಿ ಹಾಕ್ಕೋತೀನಿ ರೀ. ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇವು ನೀರು ಕಾಯಾಕತ್ತಾವು. ಈಗ ಇದಕ್ಕೆ ನಾನು ಅವಲಕ್ಕಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ರೀ ಆ ಪೌಡ್ರ್ ಹಾಕ್ಕೋತೀನಿ ನೋಡಿರಿ. ಇದು ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಗಂಟಾಗೋ ಸಾಧ್ಯತೆ ಇರ್ತೈತಿ ಮತ್ತು ಹೊತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ನಾನು 1 ಕಪ್ ಅವಲಕ್ಕಿದು ಮಾಡ್ಕೊಳಕತ್ತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು ವಿಡಿಯೋಗೋಸ್ಕರ ಸ್ವಲ್ಪ ಮಾಡಾಕತ್ತೀನಿ. ನಾವು ವರ್ಷಕ್ಕೆ ಬೇರೆ ಬೇರೆ ಹಪ್ಪಳಗಳೆಲ್ಲ ಮಾಡಿರ್ತೀನಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಮಾಡ್ಕೋತೀನಿ. ನೀವು 1 ಥರ 2 ಥರ ಮಾಡ್ತೀನಿ ಅನ್ನೋದಾದ್ರೆ ಇದೇ ಅಳತೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ರೀ. ಈಗ ನೋಡಿರಿ ಇದು ಹಿಟ್ಟು ರೆಡಿ ಆಗೈತಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಪ್ಪಳ ಮಾಡ್ಕೊರಿ. ಇದು ಹಿಟ್ಟು ಒಂದು ಸ್ವಲ್ಪ ತಣ್ಣಗಾಗ್ಬೇಕು. ನಮ್ಮ ಕೈಲೇ ಮುಟ್ಟಕ್ಕೆ ಬರ್ಬೇಕು ರೀ. ಕೈಲೇ ಮುಟ್ಟಕ್ಕೆ ಬಂತಂದ್ರೆ ಹಪ್ಪಳ ಮಾಡೋಕೆ ಈಸಿ ಆಗ್ತೈತೆ. ಬಿಸಿ ಬಿಸಿದೆ ಹಪ್ಪಳ ಮಾಡೋಕ್ಕಾಗಲ್ಲ ರೀ. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ನಾನು ಹಪ್ಪಳ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆಲ್ಲ ಇದು ತಣ್ಣಗಾದ್ಮೇಲೆ ನೀವು ಬೇಕಾದ್ರೆ ಚಲೋತ್ನೆ ಕೈಲೇ ನಾದ್ಕೋತಿದ್ರೆ ನಾದ್ಕೋಬೋದು. ಇಲ್ಲ ನೀವು ಚಲೋತ್ನೆ ಮಿಕ್ಸ್ ಮಾಡ್ಕೊಂಡಿದ್ರೆ ಅಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ಕೈಗೆ ಅಂಟುತ್ತೆ ಅನ್ನೋದಾದ್ರೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೋರಿ. ಇದನ್ನು ಅಂತ ಏನು ಅಂಟಲ್ಲ ರೀ, ನಡೀತೈತೆ ರೀ. ಹಾಗೇನೂ ಮಾಡ್ಬೋದು. ನೀವು ಎಣ್ಣೆ ಸವರಿದ್ರೆ ವರ್ಷಾನುಗಟ್ಲೆ ಇಡ್ತೀವಲ್ಲ, ಕಮುಟ್ಟಾಗೋ ಸಾಧ್ಯತೆ ಇರ್ತಾವೆ. ಹಾಗಾಗಿ ನಾನು ಎಣ್ಣೆದೇನು ಸವರಾಕತ್ತಿಲ್ಲ, ಕೈಯಲ್ಲಿ ಹಾಗೆ ಮಾಡಾಕತ್ತೀನಿ ನೋಡಿರಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ರೀ, ಅದ್ರ ಮ್ಯಾಗ ಇಡ್ತೀನಿ ನೋಡಿರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ರೀ. ನಿಮಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ತೊಗೋಬೋದು. ದೊಡ್ಡ ಸಣ್ಣ ಮಾಡ್ಕೋಬೋದು ರೀ. ಈಗ ನಾನು ಒಂದು ಕವರ್ ತೊಗೊಂಡಿನಿ, ಪ್ಲಾಸ್ಟಿಕ್ ಕವರ್. ಈಗ ಇದ್ರ ಮ್ಯಾಗ ಇಡ್ತೀನಿ ನೋಡಿರಿ. ಈಗ ಈ ಕವರ್ ಹಿಂಗೆ ಕ್ಲೋಸ್ ಮಾಡ್ಕೋತೀನಿ ರೀ. ನಾನು ಒಂದು ಪ್ಲೇಟ್ ತೊಗೊಂಡು ಓದ್ತೀನಿ ರೀ. ನಿಮ್ಮ ಮನೇಲಿ ಹಪ್ಪಳ ಒತ್ತು ಮೆಷಿನ್ ಇರ್ತಾವಲ್ಲ ರೀ, ಅದರಲ್ಲಿ ಆದರೂ ಮಾಡ್ಕೋಬೋದು. ಇಲ್ಲ ಒಂದು ಬಟ್ಲ ತೊಗೊಂಡಾದ್ರೂ ಮಾಡ್ಕೋಬೋದು. ಇಲ್ಲ ಬೆಳ್ಳುಣಿಗೆಲ್ಲ ಲಟ್ಟಿಸ್ಕೊಂಡಾದ್ರೂ ಮಾಡ್ಕೋಬೋದು. ಈಗ ನಾನು ಒಂದು ಪ್ಲೇಟ್ ಇಟ್ಟು ಮಾಡ್ತೀನಿ ನೋಡಿ. ತುಂಬ ಈಜಿ ರೀ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ.
ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಹಪ್ಪಳ ಆಗುತ್ತೆ ನೋಡಿರಿ. ಈ ಸೈಜಲ್ಲಿ ಹಪ್ಪಳ ಆಗೈತೆ. ನೀವು ಹುಳಿ ಯಾವ ಸೈಜಲ್ಲಿ ತೊಗೊಂಡಿರ್ತಿಲ್ಲ ಆ ಸೈಜಲ್ಲಿ ಹಪ್ಪಳ ಆಗ್ತಾವ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನೋಡಿರಿ ನಾನಿಲ್ಲಿ ಹಾಕೋತೀನಿ ನೋಡಿರಿ. ಇವು ನೆರಳಲ್ಲೇ ಒಣಗಿಸ್ಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನೀವು ಯಾವ ರೀತಿ ಹಪ್ಪಳ ಮಾಡ್ತೀರಿ ಮತ್ತು ನಿಮಗೆ ಯಾವ ಹಪ್ಪಳಗಳು ಬೇಕು ನಾ ಮಾಡಿ ತೋರಿಸ್ಬೇಕು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನಾ ಎಲ್ಲ ಮಾಡೋ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾ ಎಲ್ಲ ಮಾಡಿ ಹಾಕ್ತೀನಿ ನೋಡಿ. 2 ದಿನ ನೆರಳಲ್ಲೇ ಒಣಗಿಸ್ರಿ, ಇಲ್ಲ 1 ದಿನ ಬಿಸಿಲಲ್ಲಿ ಒಣಗಿಸಿದ್ರು ನಡೀತೈತೆ ರೀ. ನಾನು ಅಷ್ಟು ಹಪ್ಪಳ ಹಾಕಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಈಗ ನೋಡಿರಿ ಎಲ್ಲ ಹಿಟ್ಟು ಮುಗೀತು. ಇದು ಲಾಸ್ಟಿಂದ ಮಾಡಾಕತ್ತೀನಿ ನೋಡಿರಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಎಲ್ಲ ಹಪ್ಪಳ ರೆಡಿ ಆಗ್ತಾವೆ ನೋಡಿರಿ. ನೋಡಿರಿ 1 ಕಪ್ ಅವಲಕ್ಕಿಗೆ ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. 20ರಿಂದ 25 ಹಪ್ಪಳ ಆಗ್ಯಾವ ನೋಡಿರಿ. ಇವು 1 ದಿನ ನೆರಳಲ್ಲೇ ಒಣಗಿಲ್ರಿ. 1 ದಿನ ಬಿಸಿಲಲ್ಲಿ ಆದರೂ ಒಣಗಿಸ್ಕೋಬೋದು, ಇಲ್ಲ 2-3 ದಿನ ನೆರಳಲ್ಲೇ ಒಣಗಿದ್ರು ನಡೀತೈತೆ ರೀ. ಇದು ಬಿಸಿಲಾಗ ಒಣಗಿಸಿದ್ರೆ ಬೇಗ ಒಣಗ್ತಾವ್ರಿ. ನೀವು ಡೈರೆಕ್ಟಾಗಿ ಬಿಸಿಲಿಗೆ ಹಾಕಕ್ಕೆ ಹೋದ್ರೆ ಇವು ನಡಬರ್ಕ್ ಸೀಡೋ ಸಾಧ್ಯತೆ ಇರ್ತಾವ್ರಿ, ಕಟ್ಟಾಗೋ ಸಾಧ್ಯತೆ ಇರ್ತಾವೆ. ನೆರಳಲ್ಲೇ ಒಣಗಿಸ್ರಿ. 1 ದಿನ ನೆರಳಲ್ಲಿ ಒಣಗಿಸ್ರಿ, 1 ದಿನ ಬಿಸಿಲಲ್ಲಿ ಒಣಗಿಸ್ರಿ. ಇವು ಒಣಗಿದ ನಂತರ ಎಣ್ಣೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ರೀ ಹೆಂಗಾಗಿ ಅವು ಅಂತೇಳಿ. ನೋಡಿರಿ ನಾ ಅವಲಕ್ಕಿ ಹಪ್ಪಳ ಮಾಡ್ಕೊಂಡಿದ್ನೆಲ್ಲ ಈ 1 ದಿವ್ಸ ನೆರಳಲ್ಲಿ ಒಣಗಿಸಿನ್ರಿ, 1 ದಿವಸ ಬಿಸಿಲಾಗ ಒಣಗಿಸಿರಿ. ಹಿಂಗಾಗಿ ನೋಡಿರಿ. ನೀವು ಬರೀ ನೆರಳಲ್ಲಿ ಆದರೂ ಒಣಗಿಸ್ಬೋದು, ಇಲ್ಲ 1 ದಿನ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ರೆ ಒಳ್ಳೇದ್ರಿ. ಈಗ ನೋಡಿ 2 ದಿನ ಒಣಗಿಸ್ಕೊಂಡಿನಿ. ಈ ರೀತಿ ರೆಡಿ ಆಗ್ಯಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ. 1 ಕಪ್ ಅವಲಕ್ಕಿಗೆ ಒಂದು 25ರಿಂದ 26 ಹಪ್ಪಳ ಆಗ್ಯಾವ ನೋಡಿರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೇಕಾಗ್ತೈತೆ ರೀ. ಈಗ ನಾನು 2 ದಿವಸ ಒಣಗಿಸಿ ಹಪ್ಪಳ ರೆಡಿ ಮಾಡ್ಕೊಂಬಂದಿನಿ. ಈಗ ಎಣ್ಣೆ ಹಾಕಿ ಫ್ರೈ ಮಾಡೋಣ ರೀ. ಈಗ ನಾ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಹಪ್ಪಳ ಕರೆಕ್ಟ್ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಹಪ್ಪಳ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಹಾಕಿಲ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಈಗ ಹಪ್ಪಳ ಹಾಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಉಬ್ತೈತೆ ನೋಡಿರಿ. ಎಣ್ಣೆ ಕಾಯ್ದ ನಂತರ ಹಾಕಿದ್ರೆ ಎಷ್ಟು ಮಸ್ತಾಗಿ ಬರ್ತೈತೆ ನೋಡಿರಿ ಹಪ್ಪಳ. ಇದು ಅವಲಕ್ಕಿ ಹಪ್ಪಳ ರೀ. ನೀವು ನಿಮ್ಮನೆ ಮಾಡಿಟ್ರೆ ಎನಿ ಟೈಮ್ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಹಪ್ಪಳ ಮುಳುಗೋಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಚಲೋ ಹೊತ್ತಿನೇ ಫ್ರೈ ಆಗ್ತಾವ್ರಿ. ನೋಡಿರಿ ಫ್ರೈ ಆಗ್ಯಾವು. ನಾ ತಕ್ಕೋತೀನಿ ನೋಡಿರಿ. ಈಗ ನೋಡಿರಿ ನಾ ಮಾಡಿದ್ದು ಈ ಸೈಜಲ್ಲಿ ಮಾಡ್ಕೊಂಡಿನಿ. ಹಪ್ಪಳ ಈ ಸೈಜಲ್ಲಿ ಆಗೈತೆ ನೋಡಿರಿ. ಡಬಲ್ ಸೈಜಲ್ಲಿ ಆಗೈತೆ ನೋಡಿರಿ. ನಾ ಹೇಳಿರೋ ಅಳತೆಯಲ್ಲಿ ನೀವು ಹಪ್ಪಳ ಏನಾರು ಮಾಡಿಟ್ರಿ ಅಂದ್ರೆ ವರ್ಷ ಪೂರ್ತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಯಾರು ಬೇಕಾದ್ರೂ ಮಾಡ್ಬೋದು ರೀ. ಈಸಿಯಾಗಿರೋಂಥ ಹಪ್ಪಳ ರೀ ಇದು. ನಾನು ಅಕ್ಕಿ ಹಪ್ಪಳ ಮಾಡಿ ತೋರಿಸೀನಿ ರೀ. ಈಗ ಅವಲಕ್ಕಿ ಹಪ್ಪಳ ಮಾಡಿ ತೋರಿಸೀನಿ. ನಿಮಗೆ ಯಾವ್ಯಾವ ಹಪ್ಪಳಗಳು ಬೇಕನ್ನೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ಹಿಂಗೆ ಈ ರೀತಿ ಒಂದು 5-6 ನಮೂನಿ ಹಪ್ಪಳಗಳು ಮಾಡಿಟ್ರೆ ವರ್ಷ ಪೂರ್ತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ಒಂದು 4 ಫ್ರೈ ಮಾಡ್ಕೊಂಡಿದ್ರೆ ನೀವು ಬೇಕಂದ ಫ್ರೈ ಮಾಡ್ಕೊಬೋದು ರೀ. ನೋಡಿರಿ ನಾ ಒಂದು 4-5 ಹಪ್ಪಳ ಕರ್ಕೊಂಡಿನಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದ ಅನ್ನೋದು ನಿಮ್ಗೆ ಈಗ ಮುರಿದು ತೋರಿಸ್ತೀನಿ ನೋಡಿರಿ. ನೀವು ನಿಮ್ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತಾವೆ ಹಪ್ಪಳ ಅನ್ನೋದು. ನಾ ಇದ್ರೆ ಖಾರ ಉಪ್ಪು ಎಲ್ಲ ಹಾಕಿನ್ರಿ. ನೀವು ಬೇಕಂದ್ರೆ ಹಾಕೊಂಡು ಮಾಡಿರಿ, ಬೇಡಂದ್ರೆ ಸಪ್ಪನೇ ಮಾಡ್ಕೊಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ ಅವಲಕ್ಕಿ ಹಪ್ಪಳ ಮಾಡೋದನ್ನ. ಈ ಅವಲಕ್ಕಿ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.